ಶ್ರೀಗಂಧ ಮರ ಐತಲ್ಲ ನಮ್ಮ ಹೊಲದಲ್ಲಿ ಫ್ರೀ ಬೆಳೆದೈತೆ. ನಾನು ದೊಡ್ಡ ಸಾಹುಕಾರ 64 ಲಕ್ಷಕ್ಕೆ ಮಾರಿದಾರಂತೆ ಶ್ರೀಗಂಧದ ಮರ. ಇದನ್ನು ನಾನು ಬರೀ 20 ಲಕ್ಷಕ್ಕೆ ಹೋದರೂ ಸಾಕು, ನನಗೆ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಇನ್ನೂ ಎಲ್ಲಿ ಬಂದುಬಿಟ್ಟಾನಪ್ಪ ಅಂತ ಇನ್ನೂ ಹೇಳ್ಕೊಬೇಡಿ. ನಮ್ಮದು ಡೈಲಿ ಕೆಲಸ ಇದ್ದಿದ್ದೆ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಏನಂದರೆ ಇವತ್ತು ಇನ್ನೂ ಟ್ಯಾಟ್ರಿ ತಂದು ದೊಡ್ಡ ನೇಗಲು ಬರುತ್ತಲ್ಲ ಅದನ್ನು ತೊಗೊಂಬಂದಿದ್ದೀವಿ. ದೊಡ್ಡ ನೇಗಲಿಂದ ಈ ಹೊಲ ಹೊಡಿಬೇಕು. ಎಷ್ಟು ಟೈಮ್ ಹಿಡಿಯೋತೋ ಗೊತ್ತಿಲ್ಲ. ಈ ಹೊಲ ಅಂತರೂ ಫುಲ್ ಹೊಡಿತೀವಿ ದೊಡ್ಡ ನೇಗಲಿಂದ. ಅದೇ ನೋಡಿಲಿ, ಇದು ನಿಮ್ಮ ಕಡೆ ಹೆಸರು ಏನಂತಾರೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ನಮ್ಮ ಕಡೆ ಇದನ್ನು ದೊಡ್ಡ ನೇಗಲು ಅಂತಾರೆ. ಇದು ಭಾಳ ಟೈಮ್ ಹಿಡಿಯುತ್ತೆ ಇದು ಹೊಡಿಬೇಕಂದ್ರೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಜಾಸ್ತಿ ತೋರಿಸ್ತೀನಿ. ಏನಿಲ್ಲ, ಏನು ಸ್ವಲ್ಪ ಲೇಟಾಗಿ ಬರೋಣ ಅಂತ ಮಾಡಿದ್ದೆ. ಇವತ್ತು ನೋಡಿದ್ರೆ ಮಾಡೋ ಜಾಸ್ತಿ ಐತಿ. ಮಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಬೇಗ ಬಂದು ಹೊಡೆದೋಗ್ಬಿಡೋಣ ಅಂತೇಳಿ ಬಂದಿದ್ದೀವಿ. ಅದಕ್ಕೆ ಏನಂದರೆ ಭಾಳ ಟೈಮ್ ಹಿಡಿಯುತ್ತೆ, ಮಧ್ಯಾಹ್ನ ಗಂಟೆ ಆಗ್ಬೋದೇನೋ. ದೊಡ್ಡ ನೇಗಲು ಭಾಳ ಲೇಟ್ ಅಲ್ವಾ, ಅದಕ್ಕೆ ನಾವು ಈ ಹೊಲದಲ್ಲಿ ಸ್ವಲ್ಪ ಕಲ್ಲುಗಳು ಜಾಸ್ತಿ, ಸ್ವಲ್ಪ ಸ್ಪೀಡ್ ಹೋಗೋಕ್ಕಾಗಲ್ಲ. ಇನ್ನು ಭಾಳ ಸ್ಲೋ ಹಿಡಿಯುತ್ತೆ. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ವಿಡಿಯೋ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ, ನೋಡ್ಕೊಳ್ಳಿ. ಅದೇ ಟ್ಯಾಕ್ಟ್ರು, ಅದೇ ವುಡ್ಡು, ಅದೇ ಟೈರು, ಎಷ್ಟು ಅದನ್ನೇ ನೋಡ್ತೀರಪ್ಪ. ಅದು ಬದಲಿ ಅದಕ್ಕೆ ನಿಮಗೋಸ್ಕರ ಈ ಟೈರ್, ಈ ದೊಡ್ಡ ನೇಗಲು ತಂದಿದ್ದೀನಿ. ಈ ದೊಡ್ಡ ನೇಗಲು ಹೆಂಗೆ ಹೊಡಿತೀವಿ ಅಂತ ನೋಡ್ರಿ ಅಂತ. ನೋಡಿ, ಇಷ್ಟು ಹೊಡಿಬೇಕು. ನೋಡು, ಇಲ್ಲಿ ಮುಂದೆನೇ ಕಲ್ಲು ಐತೆ. ಇದು ಕಲ್ಲು ಗುಂಡೆ, ಇದು ಕಾಣ್ತಿಲ್ಲ. ಸ್ವಲ್ಪ ಮಣ್ಣು ಐತಿ, ಅದಕ್ಕೆ ಕಾಣ್ತಿಲ್ಲ. ಅಲ್ಲಿ ಸ್ವಲ್ಪ ಐತಿ, ಇನ್ನೂ ಹೊಡೆದ್ಬಿಟ್ಟು ತೋರಿಸ್ತೀವಿ. ಮತ್ತೆ ಹೋಗ್ಬಿಟ್ಟಿದ್ದೆ. ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಲೆವೆಲಿಗೆ ಹೋಗಲ್ಲ, ಒಂದು ಲೆವೆಲಿಗೆ ನಡೆಯಲ್ಲ ಇದು. Who say that they won't when they will. I could use some motivation, but I know how I feel. Faster than you like, it's over and that's the end. That's the end. It's over and that's the end. Oh, I want to find my way to you. Yeah, baby. Oh, I want to find my way to you. Gotta find my way to me. I don't need a reason to say what I want when it's real. If I see you acting patient. ಗಾಯ್ಸ್, ಈ ಜಾಗದಲ್ಲಿ ಭಾಳ ಕಲ್ಲುಗಳು ನೋಡಿ. ಇಲ್ಲಿ ಇದಿಷ್ಟು ಐತಲ್ಲ, ಇದಿಷ್ಟು ರಾಷ್ಟ್ರ ಬರೀ ಕಲ್ಲು ಜಾಸ್ತಿ, ಸ್ಪೀಡ್ ಹೋಗಂಗಾಗಲ್ಲ. ನೋಡಿ ಇಲ್ಲಿ ಇಲ್ಲ, ಸ್ಲೋ ಅಂದರೆ ಜಾಸ್ತಿ ಆಳ ಬಿಡೋಕ್ಕೂ ಆಗಲ್ಲ. ನೋಡಿ, ಫುಲ್ ಸ್ಲೋ. ನೋಡಿ ಕಲ್ಲು ಸೌಂಡ್ ಬಂತು, ನೋಡಿ ನೋಡಿ ನೋಡಿ.
ನೋಡಿ ಇಲ್ಲಿ ಕಲ್ಲುಗಳು ಜಾಸ್ತಿ, ಅದು ಕಲ್ಲೇ ನೋಡಿ ಅದು. ಇದನ್ನು ದೊಡ್ಡ ಕಲ್ಲಿದು, ಇದು ಫುಲ್ ಕಲ್ಲಿದು. ಅದಕ್ಕೆ ಇಲ್ಲಿ ಎತ್ಕೊಂಡು ಇಲ್ಲಿ ಮೇಲಿಂದ ಈ ಕಡೆ ಪೂರಾ ಎಲ್ಲೂ ಕಲ್ಲಿಲ್ಲ, ಇಲ್ಲಿ ಎಲ್ಲೂ ಕಲ್ಲಿಲ್ಲ ನೋಡಿ, ಕಲ್ಲಿಲ್ಲ, ಅದಕ್ಕೆ ಅಲ್ಲಿ ಸ್ಪೀಡು. You never know your last meal. ನೋಡಿ ಹೆಂಗೆ ಕಾಣ್ತಿದೆ ನೋಡು, ಅಂದರೆ ಹುಲ್ಲು ಮೇಲೆ ಹುಲ್ಲಿರೋವೆಲ್ಲ ಮುಚ್ಕೊಂಡ್ಬಿಡ್ತಾವೆ. ಅದಕ್ಕೆ ದೊಡ್ಡನೇಗಲು ಹೊಡಿಬೇಕು, ಅಂದರೆ ಹುಲ್ಲು ಕಮ್ಮಿ ಆಗುತ್ತೆ, ಕಳೆ ಕಮ್ಮಿ ಆಗುತ್ತೆ. ಈ ಬೆಳೆ ಹಾಕಿದಾಗ ಹುಲ್ಲು ಕಮ್ಮಿ ಆಗುತ್ತೆ, ಬೇಗ ಬೆಳೆ ಎಲ್ಲ ಜಾಸ್ತಿ ಬರೋಲ್ಲ. ನೋಡಿ ಇಲ್ಲಿ ಬದು ಸೈಡ್ ನೋಡಿ, ಬದು ಸೈಡ್ ಹೆಂಗೆ ಹೊಡೆದಿದ್ವಿ ನೀಟು. ಅಂದರೆ ಇದ್ರ ಕೆಲಸ ನಿಧಾನ, ಆದರೆ ಕೆಲಸ ಮಾತ್ರ ಟಾಪ್ ಕೆಲಸ ಇದು. ಈ ನಾಯಿ ಯಾಕೋ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅನಿಸ್ತೈತೆ, ಹಿಂದಿಂದೇನೆ ಬರ್ತೈತೆ, ಕಡಿಯೋಕ್ಕಂತ ಮಾಡ್ತೈತಾ ಏನಂತ. ಊಟ ಇಲ್ಲ, ಇಲ್ಲಿ ಊರು ಹೊರಗಡೆ ಊಟ ಎಲ್ಲಿ ಸಿಗತ್ತಂತ. ಇದು ನಮ್ಮ ಹೊಲದ ಒಳಗಡೆ ಐತಿದು. ಇದಿಷ್ಟು ಗುಡ್ಡ, ಇದರಲ್ಲಿ ಸೀತಾಫಲ ಹಣ್ಣು ಎಲ್ಲ ಬೆಳೆದಾವೆ ನಮ್ಮಲ್ಲಿ. ಅಂದರೆ ಇನ್ನು ಇವಾಗ ಬಿಟ್ಟಿಲ್ಲ, ಬಿಟ್ಟ ಮಾತ್ರ ಭಾಳ ತಿಂತೀವಿ, ಮೊದಲೆಲ್ಲ ತಿಂದಿದ್ದೀವಿ. ಶ್ರೀಗಂಧ ಮರ ಐತಲ್ಲ ನಮ್ಮ ಹೊಲದಲ್ಲಿ ಫ್ರೀ ಬೆಳೆದೈತೆ ನೋಡಿ, ಇದು ಶ್ರೀಗಂಧ ಮರ, ಇದು ಫ್ರೀ ಬೆಳೆದೈತೆ. ಬಿಟ್ಟರೆ ಒಂದು 2-3 ವರ್ಷದಲ್ಲಿ ನಾನು ದೊಡ್ಡ ಸಾಹುಕಾರ ಆಗ್ಬಿಡ್ತೀನಿ. ಅದಕ್ಕೆ ಎಲ್ಲೋ 64 ಲಕ್ಷಕ್ಕೆ ಮಾರಿದಾರಂತೆ ಶ್ರೀಗಂಧದ ಮರ. ಇದನ್ನು ನಾನು ಬರೀ 20 ಲಕ್ಷಕ್ಕೆ ಹೋದರೂ ಸಾಕು ನನಗೆ ಶ್ರೀಗಂಧದ ಮರ. ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ, ಯಾರ ಕೈಯಲ್ಲೂ ಸಿಗಲ್ಲ. ಯಾಕೆ ಕುಡಿತಾ ಇದೀವಿ ಅಂದರೆ ನೆಕ್ಸ್ಟ್ ಬೆಳೆ ಹಾಕುವ ಬೆಳೆಗೆ ಕಳೆ ಜಾಸ್ತಿ ಬರಲೇಬಾರ್ದು, ಅದಕ್ಕೋಸ್ಕರ ದೊಡ್ಡ ನೆಗಲು ಹೊಡಿ. ಇಲ್ಲಾಂದರೆ ಬಲರಾಮ ಹೊಡೆದು ಬಿಡ್ತಿದ್ವಿ 5 ನೆಗಲ್ದು. ಅದಕ್ಕೆ ಬೇಡ ಅಂಥೇಳಿ, ಮತ್ತು ಕಳೆ ತೆಗಿಸ್ಬೇಕಂತೇಳಿ ಬೇಡ ಅಂಥೇಳಿ ದೊಡ್ಡ ನೆಗಲೆ ಆಗಿರೋದು. ಹೆಂಗೈತೆ ನಮ್ಮ ಐಡಿಯಾ? Passing through